ಸೊ ಇದು ನನ್ನ ಹೆಸರು ನಾರಾಯಣಯ್ಯಂಗಾರ್ ಅಂತ. ಇದು ನಾನು ಇಲ್ಲಿ ಬಂದು ಆಗಲೇ 35-40 ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಇದು ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅನ್ನೋದಾದರೆ, ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಈ ಚುಂಚಾರಣ್ಯ ಕ್ಷೇತ್ರ ಅಂತಂದರೆ ದಂಡಕಾರಣ್ಯ ಅನ್ನೋ ಒಂದು ಕಾಡು. ಈ ಕಾಡೊಳಗೆ ಋಣಬಿಂದ ಮಹಾ ಋಷಿಗಳು ಅಂತೇಳಿ ಚುಂಚಿ ಅನ್ನೋ ಬೇಡ ಋಷಿಗಳು ತಪಸ್ ಮಾಡಿಕೊಂಡು ಬೇಟೆ ಆಡ್ಕೊಂಡು ಭಾರಿ ಸಜ್ಜನಿಗೆಲ್ಲ ಭಾರಿ ತೊಂದರೆ ಕೊಡ್ತಾಯಿರ್ತಾರೆ ಋಣಬಿಂದ ಮಹಾ ಋಷಿಗಳು. ರಾಮರು ವನವಾಸಕ್ಕೆ ಅಂತೇಳಿ ಪಶ್ಚಿಮ ಮಾರ್ಗವಾಗಿ ಈ ಚುಂಚಾರಣ್ಯ ಕ್ಷೇತ್ರಕ್ಕೆ ಅಂದರೆ ದಂಡಕಾರಣ್ಯಕ್ಕೆ 3 ದಿನ ಭೇಟಿ ಕೊಡಬೇಕು ಅಂತ ಬರ್ತಾರೆ. ಆಗ ಇಲ್ಲಿ ಹರಿತಾ ಇರೋಳು ಕಾವೇರಿ ಮಾತೆ ಇನ್ನೂ ಅವಳು ಗುಪ್ತವಾಣಿಯಾಗಿರೋದಿಲ್ಲ, ಅಂದರೆ ಇನ್ನೂ ಅವಳು ಹುಟ್ಟೇ ಇರೋದಿಲ್ಲ. ಆಗ ಸೀತಾಮಾತೆ ಸ್ನಾನ ಮಾಡಬೇಕು ಅಂತೇಳಿ ಅವಳಿಗೊಂದು ಮನೋಭಾವನೆ ಉಂಟಾಗುತ್ತೆ. ಸೀತಾಮಾತೆ ಸ್ನಾನ ಮಾಡಬೇಕಾದ್ರೆ ಮೈದ ಲಕ್ಷ್ಮಣನ ಕೇಳ್ಕೊತಾಳೆ, ಏನು ಲಕ್ಷ್ಮಣ, ಜಾಗದಲ್ಲಿ ಒಂದು ತೊಟ್ಟು ನೀರು ಇಲ್ವಲ್ಲ, ನಾವು ಸ್ನಾನ ಮಾಡಬೇಕಲ್ಲ ಅಂತೇಳಿ. ಆಗ ಮೈದ ಲಕ್ಷ್ಮಣನ ಕೇಳ್ಕೊಂಡಾಗ ಅವನೊಂದು ಜಾಗದಲ್ಲಿ ಒಂದು ಧನುಸಿನ ಬಾಣ ತೇಜನ ಮಾಡ್ತಾನೆ. ಒಂದು ಧನುಸಿನ ಬಾಣ ತೇಜನ ಮಾಡಿದಾಗ ಒಂದು ಬಂಡೆಯೆಲ್ಲ ತಿದ್ರು ಹೊಡೆದು ದೊಡ್ಡ ಕೊಳವಾಗಿ ದೊಡ್ಡ ಸರೋವರವಾಗಿ ಒಂದು ಕೊಳದಲ್ಲಿ ನೀರು ಗುಪ್ತವಾಹಿನಿ ಆಗ್ತಾಳೆ. ಆ ಕೊಳದಲ್ಲಿ ಸೀತಾಮಾತೆ ಸ್ನಾನ ಮಾಡ್ತಾ ಇರ್ತಾಳೆ. ಆಗ ಮೈದ ಲಕ್ಷ್ಮಣ ಯಾವುದೋ ಮೂಡಲ್ಲಿ ನೋಡಿಬಿಡ್ತಾನೆ. ಆಗ ಅವಳಿಗೆ ದಿಗ್ಭ್ರಮೆಯಾಗಿ ದಿಕ್ಕು ತೋಚಿದಾಗೆ ನಾಚಿಕೆಯಾಗಿ ಒಂದು ಜಾಗದಲ್ಲಿ ಹಾದು ಬಂದುಬಿಡ್ತಾಳೆ. ಹಾದು ಬರಬೇಕಾದ್ರೆ ಒಂದು ಬಂಡೆ 2 ಭಾಗವಾಗಿ ಸಿಡಿದು ಬಂದುಬಿಡುತ್ತೆ. ಅವಳು ಸಿಡಿದು ಬಂದಿರೋ ಜಾಗಕ್ಕೆ ಸೀತಾಮಡಿಲು ಅಂತ ಹೆಸರಿಟ್ಟು ಅವಳು ಸ್ನಾನ ಮಾಡಿರೋ ಜಾಗದಲ್ಲಿ ಸೀಗೆಕಾಯಿ ನೀರು, ಎಣ್ಣೆ ನೀರು, ಅರ್ಶಿನ ನೀರು ಹರಿತಾ ಇರಲಿ ಅಂತೇಳಿ ಅವನ ಧನುಸಿನ ಬಾಣ ಪ್ರಯೋಗ ಮಾಡಿರೋ ಜಾಗಕ್ಕೆ ಧನುಷ್ಕೋಟಿ ಅಂತ ಹೆಸರಿಟ್ಟು 3 ದಿನ ಕಳೆದ ನಂತರ ಮುಂದೆ ಇಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಋಣಬಿಂದ ಮಹರ್ಷಿಗಳು ಅಂತೇಳಿ ಚುಂಚಿನ ಬೇಡ ತಪಸ್ ಮಾಡಿಕೊಂಡು ಬೇಟೆ ಆಡಿಕೊಂಡು ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇರಬೇಕಾದ್ರೆ ಆಗ ರಾಮರಿಗೆ ಗೋಚರವಾದಾಗ, ಏನು ಈ ಕಾಡಲ್ಲಿ ಇಷ್ಟೊಂದು ಬಾರಿ ಕ್ರೂರ ಸಜ್ಜನಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರಲ್ಲ, ಇವ್ರನ್ನ ಸಮಾನ ಮಾಡಬೇಕು ಅಂತೇಳಿ ರಾಮದೇವ್ರಿಗೊಂದು ಮನೋಭಾವ ಉಂಟಾದಾಗ ಅವರು ಶ್ರೀಮನ್ನಾರಾಯಣನ್ನೇ ಕೂರಿಸ್ಕೊಂಡು ತಪಸ್ಸನ್ನು ಆಚರಣೆ ಮಾಡ್ಕೊಂಡಿರ್ಬೇಕಾದ್ರೆ ಆಗ ಅವ್ರ ಭಕ್ತಿಗೆ ಮೆಚ್ಚಿ ಆಗ ಅವರಿಗೆ ಮೋಕ್ಷ ಕೊಟ್ಟು ಇಲ್ಲಿ ಬಂದು ಅವ್ರನ್ನ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಋಣಬಿಂದ ಮಹಾ ಋಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇನ್ನೂ ಆಂಜನೇಯ ಒಳಗಡೆ ಭೇಟಿಯಾಗಿರಲ್ಲ, ಅದಕ್ಕೋಸ್ಕರ ಒಳಗಡೆ ಆಂಜನೇಯ ಇಲ್ಲ. ಅದಕ್ಕೋಸ್ಕರ ರಾಮರು ಕೇಳ್ಕೊತಾರೆ, ಈ ಜಾಗಕ್ಕೆ ಬಂದರೆ ಮೊದಲನೇ ನಮಸ್ಕಾರ ನನಗೆ ಬೇಡ, ಮೊದಲು ಅವನ ನಮಸ್ಕಾರವಾಗಲಿ ಅಂತೇಳಿ ಇವನ್ನ ಕಾವೇರಿ ತೀರದಲ್ಲಿ ಒಂದು ಸ್ನಾನ ಮಾಡಿಲ್ಲ ಕೈಕಾಲು ತೊಳೆದಾರ ಮೊದಲನೇ ನಮಸ್ಕಾರ ಆಂಜನೇಯನಿಗೆ. ಅಲ್ಲಿಂದ ಬಂದರೆ ಒಳಗಡೆ 2ನೇ ನಮಸ್ಕಾರ ರಾಮನಿಗೆ. ಅದೇ ಥರವಾಗಿ ಅವನ ಹಿಂಭಾಗದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಒಂದು ನಮಸ್ಕಾರವಾಗಿ ದಿನ 3 ಪೂಜೆಯಾಗಿ 3 ದರ್ಶನವಾಗಲಿ ಅಂತೇಳಿ ಆಗ ರಾಮದೇವ್ರು ಕೇಳ್ಕೊತಾರೆ. ಆಗ ಕಾವೇರಿ ಮಾತೆ ಗುಪ್ತವಾಹಿನಿ ಆಗ್ತಾಳೆ. ಈ ನೀರಿನ ಸರೋವರ ಶಬ್ದ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಷಾಢ ಮಾಸದಲ್ಲಿ 19 ಅಡಿ ನೀರು ತುಂಬುತ್ತಾಳೆ ಕಾವೇರಿ ಮಾತೆ. ನಿಶಬ್ದವಾದ ಟೈಮ್ನಲ್ಲಿ 10 ಮೈಲಿಗೆ ಬರೋನು ಶಬ್ದ ಕೇಳಿಸುತ್ತೆ, ಆದರೆ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಆಗ ಸೀತಾಮಾತೆ ಯಜಮಾನರನ್ನು ಕೇಳ್ಕೊತಾರೆ, ಏನು ಇಷ್ಟೊಂದು ಬರ್ಗರೆ ಶಬ್ದ ಬರ್ತಾ ಇದೆಯಲ್ಲ, ನನಗೆ ಕಿವಿಗೊಟ್ಟು ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕೇಳ್ಕೊಂಡಾಗ ಹರಿತಾ ಇರೋಳು ಒಬ್ಬಳು ಕಾವೇರಿ, ಒಬ್ಬಳು ಹೆಣ್ಣಾದ್ರಿಂದ ಹೆಣ್ಣಿಗೆ ಜಾಸ್ತಿ ಈ ಪ್ರೀತ ನಾಲಿಗೆ ಇರಬಾರ್ದು ಅಂತೇಳಿ ಕಾವೇರಿ ಮಾತೆಗೆ ಒಂದು ವಾಗ್ದಾನ ಕೊಡ್ತಾರೆ. ಆಗ ಎಷ್ಟೇ ನೀರೇ ಶಬ್ದ ಬಂದರೂ ಕೂಡ ಗರ್ಭಗುಡಿ ಒಳಗಡೆ ಶಬ್ದ ಕೇಳಿಸೋದಿಲ್ಲ. ಎಲ್ಲ ಕಡೆ ರಾಮನಿಗೆ ಎಡಭಾಗ ಸೀತಾ ಮಾತೆ ಇರ್ತಾರೆ, ಇಲ್ಲಿ ರಾಮನ ಬಲಭಾಗ ಸೀತಾ ಮಾತೆ ಇರಬೇಕಾದ್ರೆ ಇದೇ ಥರವಾಗಿ ಚಿಕ್ಕಮಂಗ್ಳೂರು ಹತ್ರ ಹಿರೇಮಂಗ್ಳೂರು ಅಂತ ಇದೆ. ಹಿರೇಮಂಗ್ಳೂರಿನಲ್ಲಿ ಅಲ್ಲೂ ಕೋದಂಡರಾಮ ಆದ್ದರಿಂದ ಪರಶುರಾಮರಿಗೆ ಬಲಭಾಗದ ದರ್ಶನ ಕೊಟ್ಟಿರೋದು ಅಲ್ಲೂ ಒಂದು ಕಡೆ ಇದೆ. ಇಲ್ಲಿ ಋಣಬಿಂದ ಮಹರ್ಷಿಗಳು ಪ್ರೇರಣೆ ಮಾಡ್ತಾರೆ, ನಾನು ನಿನ್ನ ಮದುವೆ ಆಗುವಾಗ ಎಡಗಡೆ ದರ್ಶನ ಮಾಡಿದ್ದೀನಿ, ಬಲಗಡೆ ನೀ ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡಾಗ ಇಲ್ಲಿ ರಾಮನ ಬಲವಾದ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಋಣಬಿಂದ ಮಹರ್ಷಿಗಳ ಪ್ರತಿಷ್ಠಾಪನೆ ರಾಮದೇವರು. ಇದು ಒಂದು ಚುಂಚಾರಣ್ಯ ಕ್ಷೇತ್ರ ಅಂತ ಹೆಸರಾಗಿ ಕಾವೇರಿ ಮಾತೆ ಹುಟ್ಟಿದ ಮೇಲೆ ಕಟ್ಟೆ ಎಲ್ಲ ಕಟ್ಟ ಮೇಲೆ ಚುಂಚಾರಣ್ಯ ಕ್ಷೇತ್ರಕ್ಕೆ ಚುಂಚನಗಟ್ಟೆ ಅಂತ ಹೆಸರಾಗಿ ಸಂಕ್ರಾಂತಿ ಹಬ್ಬ ಆದ ಮಾರನೇ ಬೆಳಿಗ್ಗೆ ಕರ್ನಾಟಕ ಹೆಸರುವಾಸಿಯಾದಂಥ ಇಲ್ಲಿ ದನಗಳ ಜಾತ್ರೆ ಅಂತ ಇಲ್ಲಿ ಒಂದು ಪ್ರಸಿದ್ಧವಾಗಿ ಆಗ ನವಸಂಕಲ್ಪ ಪ್ರಕಾರವಾಗಿ 9 ದಿನಗಳ ಕಾಲ 9 ದಿನದಲ್ಲಿ ರಾಮನಿಗೆ ಪ್ರತಿದಿನವೂ ಉತ್ಸವಗಳಾಗ್ತಾ ಇರ್ತವೆ. ಇದು ಒಂದು ಚುಂಚಾರಣ್ಯ ಕ್ಷೇತ್ರ. ಋಣಬಿಂದ ಮಹರ್ಷಿಗಳ ಪ್ರತಿಷ್ಠಾಪನೆ ಈ ದೇವಸ್ಥಾನದ ಇತಿಹಾಸ.